ವಿಧಾನಸಭೆ ಚುನಾವಣಾ ಪೂರ್ವದಲ್ಲಿ ಸಿ ವೋಟರ್ಸ್ ಖಾಸಗಿ ಸಂಸ್ಥೆ ಪಕ್ಷವಾರು ನೀಡಿರುವ ಸಮೀಕ್ಷೆ ವರದಿ ದುರುದ್ದೇಶಪೂರ್ವಕವಾಗಿದೆ ಅಂತ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಜೆಡಿಎಸ್ ಪಕ್ಷದ ನೂತನ ಮಾಧ್ಯಮ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ಅವರು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವ ನಿಟ್ಟಿನಲ್ಲಿ ರಾಷ್ಟ್ರೀಯ ಪಕ್ಷಗಳು ಸಿ ವೋಟರ್ಸ್ ಸಂಸ್ಥೆಯನ್ನು ಬಳಸಿಕೊಂಡಿವೆ. ಇದರಿಂದ ಯಾವುದೇ ಲಾಭ ಪಡೆಯಲು ಸಾಧ್ಯವಿಲ್ಲ ಅಂತ ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ತಜ್ಞರು ಮನಬಂದಂತೆ ಸಲಹೆಗಳನ್ನು ನೀಡುವುದು ಸರಿಯಲ್ಲ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ವಿಚಾರಕ್ಕೆ ಸಂಬಂಧಿಸಿದ ಹಲವು ಮೇಲ್ಮನವಿಗಳ ವಿಚಾರಣೆ ಇತ್ಯರ್ಥವಾಗದೆ ಬಾಕಿ ಉಳಿದಿವೆ. ಹೀಗಿರುವಾಗ ಅನಗತ್ಯ ಹೇಳಿಕೆಗಳ ಮೂಲಕ ಸಮಸ್ಯೆ ಉಲ್ಬಣಗೊಳ್ಳಲು ಅವಕಾಶ ನೀಡುವುದು ಸೂಕ್ತವಲ್ಲ ಅಂತ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ನ ಮುಂದೆ 2007 ಫೆಬ್ರವರಿ ತಿಂಗಳಿನಲ್ಲಿ ಕಾವೇರಿ ನ್ಯಾಯಾಧೀಕರಣದ ಅಂತಿಮ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪು ಬಂದ ನಂತರ ಈ ಕಾವೇರಿ ಜಲಾಶಯನ ಪ್ರದೇಶದ 4 ರಾಜ್ಯಗಳು ಈಗಾಗಲೇ ಸುಪ್ರೀಂ ಕೋರ್ಟ್ನ ಮುಂದೆ SLPಗಳನ್ನು ಹಾಕಿದ್ದಾರೆ. ಆ ನ್ಯಾಯಾಧೀಕರಣದ ಅಂತಿಮ ತೀರ್ಪಿನ ಹಲವಾರು ನ್ಯೂನತೆಗಳ ಬಗ್ಗೆ. ಅದು ತಮಿಳುನಾಡಿನ ಸರ್ಕಾರ 27/4/2007 ಅರ್ಜಿ ಹಾಕೊಂಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರದಿಂದ 3/5/2007 ನಾವೇನೋ ಒಂದು ಅರ್ಜಿಯನ್ನು ಹಾಕಿ ಸಲ್ಲಿಸಿದ್ದೇವೆ. ಮತ್ತು ಕೇರಳ ಸರ್ಕಾರದಿಂದ 30/4/2007 ಅವರ ಒಂದು SLPಯನ್ನು ಹಾಕಿದ್ದಾರೆ. ಪಾಂಡಿಚೇರಿಯಿಂದ 3/5/2007 ಅವರು ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ಮತ್ತು ಸೆಕ್ಷನ್ 5(3) ಕೇಂದ್ರ ಸರ್ಕಾರದ ಪರವಾಗಿ 1/5/2007 ಅವರು ಒಂದು ಸುಪ್ರೀಂ ಕೋರ್ಟ್ನ ಮುಂದೆ ಅರ್ಜಿ ಹಾಕಿದ್ದಾರೆ. ಈ ಅರ್ಜಿಗಳು ಇನ್ನೂ ಇತ್ಯರ್ಥ ಆಗದೇ ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಅದು ಒಂದು ಭಾಗ.